ಮೊದಲಿಗೆ ಒಂದು ಬೌಲ್ ತಗೊಂಡು 10 ಡೇಟ್ಸ್ನ ಬೀಜ ಎಲ್ಲ ತೆಗೆದು ಇದರಲ್ಲಿ ಬೌಲಲ್ಲಿ ಸೇರಿಸ್ಕೊಳ್ಳೋಣ. ಸೀಡ್ಸ್ ಎಲ್ಲ ತೆಗೆದು ಹೀಗೆ ಇಟ್ಕೊಂಡಿದ್ದೀನಿ. ಇದರಲ್ಲಿ 15 ಬಾದಾಮಿನೂ ಸೇರಿಸ್ಕೊಳ್ಳೋಣ. 10 ಗೋಡಂಬಿ, ಈಗ ಇದರಲ್ಲಿ ಬಿಸಿಯಾಗಿರೋ ಹಾಲು 1 ಕಪ್ ಹಾಕಿದ್ದೀನಿ. 15 ಮಿನಿಟ್ಸು ಹಾಗೆ ನೆನೆಸಿಟ್ಕೊಳ್ಳೋಣ. ಇನ್ನೊಂದು ಸಣ್ಣ ಕಪ್ ತಗೊಂಡು 1 ಸ್ಪೂನು ಚಿಯಾ ಸೀಡ್ಸ್ನ ಸೇರಿಸ್ಕೊಂಡಿದ್ದೀನಿ. ರೂಮ್ ಟೆಂಪ್ರೇಚರ್ ಇರೋ ನೀರನ್ನ ಈಗ ಇದಕ್ಕೆ ಸೇರಿಸಿ 5 ನಿಮಿಷ ನೆನೆಸಿಟ್ಕೊಳ್ಳಿ. ಇದು 15 ಮಿನಿಟ್ಸು ನೆನೆದಿದ್ದಾಗಿದೆ. ನೀವು ನಾರ್ಮಲ್ ಹಾಲನ್ನೇ ತಗೊಂಡು ಬೇಕಿದ್ರೆ ಹಾಫ್ ಅನ್ ಅವರಿಂದ 1 ಅವರ್ವರೆಗೂ ನೆನೆಸಿನೂ ಸಹ ಮಾಡ್ಕೋಬಹುದು. ಜ್ಯೂಸರ್ ಜಾರ್ಗೆ ಸೇರಿಸಿದ್ದೀನಿ. ಈಗ ಇದಕ್ಕೆ ಇನ್ನೂ 500 ml ಅಷ್ಟು ಹಾಲನ್ನು ಸೇರಿಸಿ ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಳ್ಳೋಣ. ಇದು ಈಗ ಚೆನ್ನಾಗಿ ಬ್ಲೆಂಡ್ ಆಗಿದೆ. ಚಿಯಾ ಸೀಡ್ಸ್ನ ನೆನೆಸಿಟ್ಟಿದ್ವಲ್ಲ, ಇದು ಚೆನ್ನಾಗಿ ಉಬ್ಬಿ ಬಂದಿದೆ. ಈಗ 1 ಗ್ಲಾಸ್ ತಗೊಂಡು ಈ ಚಿಯಾ ಸೀಡ್ಸ್ನ ಇದರಲ್ಲಿ ಸೇರಿಸ್ಕೊಳ್ಳೋಣ. ನಾವು ಬ್ಲೆಂಡ್ ಮಾಡಿ ಇಟ್ಕೊಂಡಿದ್ವಲ್ಲ, ಈಗ ಇದನ್ನು ಇದರಲ್ಲಿ ಸೇರಿಸ್ಕೊಳ್ಳೋಣ. ಇದರಲ್ಲಿ ಸ್ವಲ್ಪ ಪಿಸ್ತಾನು ಸೇರಿಸ್ಕೊಳ್ಳೋಣ. ಆಲ್ಮಂಡ್ಸು ಸ್ವಲ್ಪ ಕಟ್ ಮಾಡಿರೋದನ್ನ ಸೇರಿಸ್ಕೊಳ್ಳಿ. ಡೇಟ್ಸು ಮತ್ತೆ ಡ್ರೈ ಫ್ರೂಟ್ಸು ಮಿಲ್ಕ್ ಶೇಕು ರೆಡಿ ಆಗಿದೆ. ಇಲ್ಲಿ ನಾವು ಶುಗರ್ ಕಂಟೆಂಟ್ ಏನು ಯೂಸ್ ಮಾಡಿಲ್ಲ, ಹಾಗಾಗಿ ತುಂಬಾ ಹೆಲ್ತಿಯಾಗೂ ಇರುತ್ತೆ. ಥ್ಯಾಂಕ್ ಯು.